ನೋಡಪ್ಪ ಒಂದು ಒಳ್ಳೆ ವ್ಯೂ ಇದೆ. ಬ್ರೋ ಫೈನಲಿ ವಾಲ್ಪಾರೆ ಬಂದು ರೀಚ್ ಆದ್ವಿ. ಇಲ್ಲಿ ಬಂದು ರೂಮ್ ಮಾಡ್ಬಿಟ್ಟು ಕಾಜಾ ರಿವರ್ ಅಂತ ಹೇಳ್ಬಿಟ್ಟು ಒಂದು ರಿವರ್ ಇದೆ, ಆ ರಿವರ್ ನೋಡಕ್ ಹೋಗ್ತೀವಿ. ಈ ಟೈಮ್ 4:15 ಆಗಿದೆ. ಅದೊಂದು ರಿವರ್ ನೋಡ್ಕೊಂಡ್ಬಿಟ್ಟು ನಾಳೆ ಬೆಳಗ್ಗೆಯಿಂದ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲೇ ಒಂದು 1.1 ಕಿಲೋಮೀಟರ್ ಇದೆ ಅಷ್ಟೇ, ದೂರ ಏನು ಜಾಸ್ತಿ ಇಲ್ಲ. ಕಾಜಾ ರಿವರ್ ಅಲ್ಲೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಂಡ್ಬಿಟ್ಟು ಬರೋಣ ಅಂತ ಪ್ಲಾನ್ ಇದೆ. ನೋಡಪ್ಪ ವಾಲ್ಪಾರೆ ಸಿಟಿ ಯಾವ ತರ ಇದೆ ಅಂತ. ವಾಲ್ಪಾರೆ ತುಂಬಾ ಏನಿದೆ ಅಂದ್ರೆ ಬರೇ ರೂಮ್ಸ್ ಸ್ಟೇಸ್ಗಳು ಸೇಮ್ ಮುನ್ನಾರಲ್ಲಿ ಹೆಂಗಿದೆ ಅದೇ ತರನೇ ಇದೆ. ಇಲ್ಲಿ ಕೂಡ ಕಲರ್ ವಾಟ್ ಕಲರ್ ನಿಯನ್ ಕಲರ್. ನೋಡಪ್ಪ ವಾಲ್ಪಾರೆ ಸಿಟಿ ಮಳೆ ಇದೆ ಗುರು, ಸರಿಯಾಗಿ ಮಳೆ ಹೊಡಿತಿದೆ. ಇದು ಸ್ವಲ್ಪ ಕಮ್ಮಿ ಆಗಿದೆ, ಅದಕ್ಕೆ ಹೋಗ್ಬಿಟ್ಟು ಬರೋಣ, ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಬರೋಣ ಅಂತ ಬಂದೆ. ಆಕ್ಚುಲಿ ನಮ್ಮ ಶೆಡ್ಯೂಲ್ ಪ್ರಕಾರ ಏನೇನಿದೆ ಅವನ್ನೆಲ್ಲ ನಾಳೆ ಕವರ್ ಮಾಡ್ತೀನಿ, ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ. ಈಗ ಮಳೆ ಜಾಸ್ತಿ ಇದೆಯಲ್ಲ, ಜಸ್ಟ್ ಹೋಗ್ಬಿಟ್ಟು ಪ್ಲೇಸ್ ತೋರಿಸ್ಬಿಟ್ಟು ವಾಯ್ಸ್ ಓವರ್ ಕೊಡ್ತೀನಿ ರೂಮಲ್ಲಿ ಹೋಗ್ಬಿಟ್ಟು ಬೇಕಾರೆ. ನೋಡಪ್ಪ ಒಂದು ಕಡೆ ಸ್ಟಾಪ್ ಮಾಡಿದ್ದೀನಿ. ವ್ಯೂ ಯಾವ ಥರ ಇದೆ, ಮನೆ ನೋಡ್ಗುರು ಅಲ್ಲಿ ಹೆಂಗೆ ಕಟ್ಕೊಂಡಿದ್ದೆ ನಾವು ಯಾರೋ. ಸುತ್ತಲೂ ಟೀ ಎಸ್ಟೇಟ್ ಇಲ್ಲ, ಅದ್ರ ಮಿಡಲ್ ಹರಿತಿರೋದು ಕಾಜಾ ರಿವರ್ ನೋಡ್ತೀವಲ್ಲ. ಕಾಜಾ ರಿವರ್ ಎಲ್ಲ ಚಿಲ್ ಮಾಡ್ತಾ ಇದ್ದಾರೆ ಬಂದಿಲ್ಲಿ ಜನಗಳು. ಇದು ನಲ್ಮುಡಿ ವ್ಯೂ ಪಾಯಿಂಟ್ ಅಂತ ಬರುತ್ತೆ. ವ್ಯೂ ಪಾಯಿಂಟ್ ಹೋಗ್ಬೇಕಾದ್ರೆ ಆನ್ ದ ವೇ ಸಿಗುತ್ತೆ ರಿವರ್. ಯಾವುದೇ ಥರ ಎಂಟ್ರಿ ಫೀ ಏನಿಲ್ಲ ಇದಕ್ಕೆ, ಜಸ್ಟ್ ಬಂದ್ಬಿಟ್ಟು ಚಿಲ್ ಮಾಡ್ಬಿಟ್ಟು ಹೋಗ್ತಾ ಇರ್ಬೇಕು ಅಷ್ಟೇ. ಹಂಗಾರಕ್ಕ ನಲ್ಲರಕ್ಕ ತಿರ್ಗಾ ಮಳೆ ಸ್ಟಾರ್ಟ್ ಆಗಿರು. 5:15 ಆಯ್ತು, ಹೋಗಿ ರೂಮ್ ಸೇರ್ಕೊಳ್ಳೋಣ, ಬೆಳಗ್ಗೆ ಎದ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಸುಮ್ಮನೆ. The next day. ಹಲೋ ಗುಡ್ ಮಾರ್ನಿಂಗ್. ಇವತ್ತಿಂದ ನಮ್ಮ ವಾಲ್ಪಾರೆ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಸಲಿ ವಾಲ್ಪಾರೆ ಬೆಳಗ್ಗೆ ಇವಾಗ ಸಮಯ 7:30. ಈಗ ವಾಲ್ಪಾರೆಯಿಂದ ಒಂದು ಸೋಲಾರ ಡ್ಯಾಮ್ ಒಂದು ವ್ಯೂ ಪಾಯಿಂಟ್ ಇದೆ, ಆ ವ್ಯೂ ಪಾಯಿಂಟ್ ನೋಡಕ್ ಹೋಗ್ತಾ ಇದೀವಿ. ಆಕ್ಚುಲಿ ಫುಲ್ ಮಳೆ ಇದೆ ಇಲ್ಲಿ, ವಿಡಿಯೋ ಮಾಡಕ್ ಸ್ವಲ್ಪ ಕಷ್ಟ ಆಗ್ತಿದೆ. ಇಲ್ಲಿಂದ ವಾಲ್ಪಾರೆ ಸಿಟಿಯಿಂದ 23 ಕಿಲೋಮೀಟರ್ ಆಗುತ್ತೆ. ಈ ವಾಲ್ಪಾರೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಟೀ ಪ್ಲಾನೆಟ್ ಜಾಸ್ತಿ ಇದೆ. ಪ್ಲೇಸ್ಕಿನ ನೀನು ಬೈಕಲ್ಲಿ ಜರ್ನಿ ಮಾಡ್ಬೇಕಾದ್ರೆ ಕೆಲವೊಂದು ರೋಡ್ಗಳು ಸಿಗ್ತಾವಲ್ಲ, ಅವೆಲ್ಲ ಅಲ್ಟಿಮೇಟ್ ಇದಾವೆ. ನೋಡ್ರಪ್ಪ ವಾಲ್ಪಾರೆ ಫುಲ್ ಇದೇ ತರ ಟೀ ಎಸ್ಟೇಟ್ ಇರೋದು. ಟೀ ಎಸ್ಟೇಟು, ವಾಟರ್ ಫಾಲ್ಸು, ಡ್ಯಾಮು ತುಂಬ ಇದೆ. ಆನ್ ದ ವೇ ಏನಾದರೂ ಸ್ಪಾಟ್ಗಳು ಸಿಕ್ಕರೆ ಅದು ಕೂಡ ಕವರ್ ಮಾಡ್ಕೊಂಡು ಹೋಗ್ತೀನಿ. ಇದು ಮುಂದೆ ಹೋಗ್ತಿದ್ದಾರೆ ನೋಡ್ರಿ, ಎಲ್ಲ ಟೀ ಎಲೆ ಕಟ್ ಮಾಡ್ಲಿಕ್ಕೆ ಹೋಗ್ತಿರೋದೆಲ್ಲ. ಇನ್ನೊಂದು ಹೇಳೋ ಮಾಡ್ತೆ, ಇವತ್ತು ದಸರಾ ಹಬ್ಬ. ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತಿನ ನಮ್ಮ ವಾಲ್ಪಾರೆನ ಎಕ್ಸ್ಪ್ಲೋರ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ದಿನ ಆಯುಧ ಪೂಜೆ ಇತ್ತು, ನನ್ನ ಗಾಡಿಗೆ ಆಯುಧ ಪೂಜೆ ಮಾಡ್ಸೋಣ ಅಂತ ಪ್ಲಾನ್ ಮಾಡಿದೆ, ಬಟ್ ಮಳೆ ಇತ್ತು, ಮಾಡ್ಸೋಕ್ಕಾಗಲಿಲ್ಲ. ನೋಡಪ್ಪ ನಾವೆಲ್ಲ ಹಬ್ಬಗಳನ್ನ ಈ ಥರ ಹಬ್ಬ ಮಾಡ್ತೀವಿ, ಈ ಥರ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ಕೊತ. ಇದೇ ನಮ್ಮ ಹಬ್ಬ, ರಜಾ ಸಿಕ್ಕರೆ ಹಬ್ಬ ನಮಗೆ. ಆ್ಯಕ್ಚುಲಿ ನಮ್ದು ಒಂದು 7-8 ಪ್ಲೇಸ್ ಅವ, ಮೇನ್ ಪ್ಲೇಸ್ ವಾಲ್ಪಾರೆಯಲ್ಲಿ, ಅವನ್ನೆಲ್ಲ ಕವರ್ ಮಾಡ್ತೀನಿ. ಇವಾಗ ಹೋಗ್ತೀವಿ ಫಸ್ಟ್ ಸೋಲಾರ್ ಡ್ಯಾಮು. ಏನೇ ವಾಲ್ಪಾರೆಯಿಂದ ಸೋಲಾರ್ ಡ್ಯಾಮ್ ಇರೋದು ಒಂದು 24 ಕಿಲೋಮೀಟರ್, ಹಾಫ್ ಆನ್ ಅವರ್ದಾಗ ಹೋಗ್ಬೋದು. ನೀವು ಬೇಸಿಗೆಯಲ್ಲೂ ಬಂದರೂ ಕೂಡ ಇಲ್ಲಿ 25 ಡಿಗ್ರಿ ಸೆಲ್ಸಿಯಸ್ಗಿಂತ ಮೇಲೆ ಹೋಗೋದಿಲ್ಲ ಅಂತ ಹೇಳಿ. ನಾವು ಅದ್ರ ಮೇಲೆ ಸೀಸನ್ ಟೈಮಲ್ಲಿ ಬಂದಿದ್ದೀವಿ. ಈ ಸೀಸನ್ ಯಾವಾಗ ಅಂದರೆ ಮಾನ್ಸೂನು, ವಿಂಟರು, ಇವೆರಡು ಸೀಸನಲ್ಲಿ ಬರ್ಬೋದು ಆರಾಮಾಗಿ. ಇಲ್ಲಿ ಮಾನ್ಸೂನಲ್ಲಿ ಮಾತ್ರ ಒಳ್ಳೆ ಏಳ್ಮಡಿಸಿ ಪ್ಲೇಸ್ಗಳಿದು. ನನಗೇಂದ್ರೆ ಕ್ಯಾಮ್ರಾ ಆಫ್ ಮಾಡೋಕ್ಕೆ ಮನ್ಸು ಬರ್ತಿಲ್ಲ ಗುರು, ಆ ಥರ ವ್ಯೂಗಳು ಅದಾವೆ ಇಲ್ಲೆಲ್ಲ. ಎಲ್ಲಿ ಆಫ್ ಮಾಡಲಿ ಎಲ್ಲಿ ಆನ್ ಮಾಡಲಿ ಅನ್ನೋದೇ ಗೊತ್ತಾಗ್ತಿಲ್ಲ. ನೋಡ್ರಪ್ಪ ಇಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿದ್ವಿ, ಒಳ್ಳೆ ವ್ಯೂ ಇದೆ ನೋಡಿ. ಡ್ಯಾಮ್ ಬ್ಯಾಕ್ ವಾಟರ್ ವ್ಯೂ ಇದೆ ಆ್ಯಕ್ಚುಲಿ. ಇದು ನಾನು ಡ್ಯಾಮ್ ಹತ್ರ ಹೋಗಿಲ್ಲ. ಗುರು ಡ್ಯಾಮ್ ಹತ್ರ ಸಿಗೋಣ, ಇನ್ನೂ 10 ಕಿಲೋಮೀಟರ್ ಇದೆ, ಹೊಡೆದ್ಬಿಡ್ತೀನಿ ಬೈಕ್ನ.
ಸ್ಟಾಪ್ ಮಾಡ್ತೀನಿ ವೀಡಿಯೋನ ಇಲ್ಲಿಂದ. ಸ್ಟಾಪ್ ಮಾಡೋಕ್ಕೆ ಮನಸ್ಸು ಬರ್ತಿಲ್ಲ ಗುರು. ನೋಡಿ ಹೆಂಗಿದೆ ಮುಂದೆ, ಅಯ್ಯೋ ದೇವ್ರೆ. ನೋಡ್ರಮ್ಮ ಮುಂದೆ ಯಾವ ಥರ ಇದೆ ಗಿಡಗಳು, ಎಸ್ಟೇಟು ಪ್ಲಸ್ ಕಾಡು ಎರಡು. ಪುಣ್ಯ ಮಾಡಿಲ್ಲೇ ನೀನು ಇಲ್ಲಿ ಹೇಳಕ್ಕೆ. ದಿವಸ ಬೆಳಕಾದ್ರೆ ವ್ಯೂ ನೋಡ್ತಿರಲ್ಲಪ್ಪ. ನಮಗೆ ಅಂತಿರ್ತಾರೆ ಇವ್ರು ಯಾವ ಉಸ್ಸೋಳೆ ಮಕ್ಕಳು ಇದು ನೋಡೋಕೆ ಬಂದ ಅಂತಿರ್ತಾರೆ. ನೋಡ್ರಪ್ಪ ಡ್ಯಾಮ್ ಇದು, ಸೋಲೇರ ಡ್ಯಾಮ್. ಎಲ್ಲ ಪಾರ್ಕ್ ಅಂದ್ಕೊಂಡಿದೆ ನಾಳೆ ಡ್ಯಾಮ್ ಇವು ಕಾಣ್ಬೇಕಂದ್ರೆ ಯಾವಾಗಿರೋದ್ರಿಂದ ಕಾಣ್ತಿಲ್ಲ, ಏನು ಕಾಣ್ತಾ ಇದೆ. ಕಟ್ ಮಾಡಿ ಮತ್ತೆ ಬೆಳೆಸ್ತಾ ಇರ್ತಾರೆ ಅನ್ಸುತ್ತೆ. ನೋಡು ಇಷ್ಟು ಒಂದೇ ಲೆವೆಲ್ ಕಟ್ ಮಾಡ್ಯಾರ ನೋಡು. ಆದರೆ ಎಷ್ಟು ನೀಟಾಗಿ ಕಟ್ ಮಾಡ್ಯಾರ ನೋಡು, ಒಂದೇ ಲೆವೆಲ್ ಇದೆ ಎಲ್ಲ. ನೋಡಿ ಈಗ ಯಾವ ಥರ ಇದೆ. ನೋಡಪ್ಪ ಮುಂದೆ ಒಳ್ಳೆ ಗಾರ್ಡ್ ಥರ ಸಿಕ್ತು, ಫುಲ್ ಫಾರೆಸ್ಟ್ ಥರ ಇದೆ ಗುರು ಮುಂದೆ. ಗುರು ಜಾಸ್ತಿ ಜನನೂ ಇರಲ್ಲ, ಯಾರೂ ಇರಲ್ಲ, ಆರಾಮಾಗಿ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಗುರು ಇಲ್ಲೆಲ್ಲ. ಬಟ್ ಒಬ್ಬ ಜನ ಕಾಣ್ತಿದಾರಲ್ಲ ಜಾಸ್ತಿ, ಅಲ್ಲೊಬ್ಬ ಜನ ಕಾಣ್ತಿದ್ದಾನೆ. ಆರಾಮಾಗಿ ಎಲ್ಲಿ ಬೇಕಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಇಲ್ಲಿಂದ. ಇಷ್ಟು ಪ್ಲಾನ್ ಮುನ್ನಾರ್ ಇತ್ತು, ಬಟ್ ಮುನ್ನಾರ್ ಹೋಗೋಕೆ ಕ್ಯಾನ್ಸಲ್ ಮಾಡ್ತೀನಿ ಗುರು. ಮುನ್ನಾರಲ್ಲಿ ಇದೇ ಥರನೇ ಇರೋದು. ವಾಲ್ಪಾರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಿಮ್ಗೇನು ತುಂಬ ದಿವಸ ಏನು ಬೇಕಾಗಲ್ಲ, ಒನ್ ಡೇಲಿ ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ನೀವು. ಇಲ್ಲ ಇನ್ನೂ ಟೈಮ್ ಸ್ಪೆಂಡ್ ಮಾಡ್ತೀನಿ ಜಾಸ್ತಿ ಅಂದರೆ 2 ಡೇಸಲ್ಲಿ ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡ್ಬಿಟ್ಟು ಹೋಗ್ಬೋದು. ಬಟ್ ಏನಪ್ಪ ಅಂದರೆ ನೀವು ವಾಲ್ಪಾರೆ ಬರೋದೇ ಒಂದು ಟಾಸ್ಕ್ ಇದೆ. ಇದು ಅಣ್ಣಾಮಲೈ ಟೈಗರ್ ರಿಸರ್ವ್ ಕ್ರಾಸ್ ಮಾಡೋದಿದೆಯಲ್ಲ, ಅದು ಒಂಥರ ಸ್ವಲ್ಪ ಕಷ್ಟ ಇದೆ. 40 ಎರ್ಪಿನ್ ಬೆಂಡ್ಸ್ನ ದಾಟ್ಕೊಂಬರ್ಬೇಕು ನೀವು. ಬಟ್ ಸಕ್ಕ ಡೇಂಜರಸ್ ಇದೆ ಗುರು, ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಅಣ್ಣಾಮಲೈ ಟೈಗರ್ ರಿಸರ್ವ್ ದಾಟಬೇಕು. ಈ ಥರ ಕ್ಲೈಮೇಟು, ಈ ಥರ ಒಂದು ವೆದರಲ್ಲಿ ಟೀ ಕುಡಿಯೋದೇ ಮಜಾ ಒಂಥರ. ಅಪ್ಪ ನಮ್ಮ ಟೀ ಕುಡಿತಾ ಇದ್ದಾನೆ. ನಲ್ಮೂಡಿ ಅನ್ನೋ ವ್ಯೂ ಪಾಯಿಂಟ್ಗೆ ಹೋಗ್ತಿದ್ವಿ. ಸ್ವಲ್ಪ ಮಳೆ ಕಮ್ಮಿ ಆಗಿದೆ, ಅದಕ್ಕೆ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ವಿ. ನೋಡಪ್ಪ ನನ್ನ ಮುಂದೆ ಹೇಗಿದೆ ಒಂದು ವ್ಯೂ. ಗುರು ಇಲ್ಲೆಲ್ಲ ಬಸ್ಗಳೆಲ್ಲ ಹೆಂಗೆ ಅಡ್ಡಾಡ್ತದೆ ಗೊತ್ತಾ, ಈ ಚಿಕ್ಕ ರೋಡಲ್ಲಿ ರೇಲಿಗೆ ರೇಟ್ ಇರೋನು. ಮುಂದೆ ಹಿಂದೆ ಒಂದು ಆಫ್ ರೋಡ್ ಹೋಯ್ತು, ಮಳೆ ಇತ್ತು ಅಲ್ಲಿ ಮಾಡೋಕ್ಕಾಗಲಿಲ್ಲ. ಫುಲ್ ಆಫ್ ರೋಡ್ ಇತ್ತು, ಸಕ್ಕಲಾಗಿದೆ ಆಫ್ ರೋಡ್. ಇಲ್ಲಿ ಬಸ್ ತಗೊಂಡ್ಬಂದಿದ್ದಾನೆ. ಈ ಥರ ಏರಿಯಾದಲ್ಲಿ ಬಸ್ ಹೊಡೆಯೋದು ದೊಡ್ಡ ಚಾಲೆಂಜಿಂಗ್ ಬಿಡಿ. ಆದರೆ ಒಂದೊಂದು ಕಡೆ ಒಂದೊಂದು ಥರ ವ್ಯೂ ಕಾಣ್ತಿಲ್ಲ. ಎಲ್ಲ ಟೀ ಎಸ್ಟೇಟೇ, ಬಟ್ ಎಲ್ಲ ಕಡೆ ಸೇಮ್ ಇದೆ. ಬಟ್ ಒಂದೊಂದು ಕಡೆ ಹೋದಂಗಿಲ್ಲ, ಒಂದೊಂದು ಥರ ಒಂದು ವ್ಯೂ ಕಾಣ್ತಿದೆ. ನಾವು ವಾಲ್ಪಾರೆಗೆ ಬರ್ತೀರಂದ್ರೆ ಪ್ಲೇಸ್ಗಿನ ನೀವು ಈ ಥರ ರೋಡ್ಗಳ ಮಧ್ಯೆ ಗಾಡಿ ಹೊಡೆಯೋದಿಲ್ಲ, ಅದನ್ನೇ ಎಂಜಾಯ್ ಮಾಡಬೇಕು. ಅದೇ ಮಜಾ ಇರೋದು. ಒಳ್ಳೆ ಸ್ಪಾಟ್ಗಳಲ್ಲಿ ಒಳ್ಳೆ ಟೀ ಶಾಪ್ಗಳವ. ನೋಡಪ್ಪ ಮುಂದೆ ಹೇಗಿದೆ ರೋಡು, ಮುಂದೆ ಬಸ್ ಇದೆ, ತೋರಿಸ್ತಿದೆ ಬಸ್ಸು. ನೋಡ್ರಪ್ಪ ವ್ಯೂ. ಆನೆ ಇದಾವ ಅಂತ ಇಲ್ಲಿ, ಆನೆಗಳು ಬಂದ್ಕೊಂಡ್ರೆ ನೋಡ್ರಪ್ಪ ಒಂದು ಒಳ್ಳೆ ವ್ಯೂ ಇದೆ. ಥ್ಯಾಂಕ್ ಯು ಸೋ ಮಚ್. ದಾರಿ ಮಾಡಿಕೊಟ್ಟ ನನಗೆ ಹೋಗೋಕ್ಕೆ. ಮಾರೆ ವಾಲ್ಪಾರೆ ಹೆಂಗೆ ಇರುತ್ತೆ, ಇನ್ನೆಲ್ಲ ಇರುತ್ತೆ. ಬರ್ತೀರಂದ್ರೆ ಮ್ಯಾಪ್ನ ಆಫ್ಲೈನ್ ಮಾಡ್ಕೊಂಡ್ಬಿಡೋದು. ನನ್ನ ಕಡೆ ನೆಟ್ವರ್ಕ್ ಇಲ್ಲ, ಪ್ರಾಬ್ಲಮ್ ಇದೆ ಅಲ್ಲಿ. ಭಯ ಪಡಬೇಡ, ಯಾರ ಜೊತೆ ಜರ್ನಿ ಮಾಡ್ತಿರೋದು, ಮೋಟೋ ಪ್ರಯಾಣಿಕರ ಜೊತೆ ಜರ್ನಿ ಮಾಡ್ತಿರೋದು. ಭಯ ಪಡಕ್ಕೆ ಹೋಗ್ಬೇಡಿ. A few moments later. ನೋಡ್ರಪ್ಪ ನಲ್ಮುಡಿ ವ್ಯೂ ಪಾಯಿಂಟ್ ಬಂದರೆ 50 ರೂಪಾಯಿ ಎಂಟ್ರಿ ಫೀ ಇದೆ. ಬಟ್ ಒಳಗಡೆನೇ ಫುಲ್ ಫಾಗ್ ಇದೆ ಅಂತ, ವ್ಯೂ ಏನು ಕಾಣ್ತಿಲ್ಲ ಅಂತ ಹೇಳಿದ್ರು. ಬಟ್ ಹೋಗ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಬರೋಣ ಅಂತ ಪ್ಲಾನ್ ಮಾಡಿದ್ವಿ. ಇಲ್ಲಿ ಮಟ್ಟ ಬಂದಿದ್ವಲ್ಲ, 9 ಗಂಟೆಯಿಂದ ಸಾಯಂಕಾಲ 4 ಗಂಟೆ ಮಟ್ಟ, ಬೆಳಗ್ಗೆ 9 ಗಂಟೆಯಿಂದ ಇಲ್ಲಿ ಚೆಕ್ ಪೋಸ್ಟ್ ಇದ್ದಲ್ಲಿ ಎಂಟ್ರಿ ಫೀ ಕೊಟ್ಬಿಟ್ಟು ಹೋಗ್ತಿರ್ಬೇಕು. ಇಲ್ಲಿಂದ 500 ಮೀಟ್ರ್ ಇದೆ ನಲ್ಮುಡಿ ವ್ಯೂ ಪಾಯಿಂಟ್. ಇಲ್ಲಿ ಆಂದೇವ ಬರ್ತಾ ಒಂದು ಚಿಪ್ಸ್ ತೊಗೊಂಡೆ ಗುರಿಯೋದು, ಯಾವುದೋ ಗೆಣಸಿಂದ ಮಾಡಿರೋದಲ್ಲ, ಯಾವುದೋ ಗೆಣಸಿಂದ ಮಾಡಿರೋದು ಚಿಪ್ಸ್ ಅಂತೆ. ಅದಕ್ಕೆ ಅಲ್ಲಿ ವ್ಯೂ ಪಾಯಿಂಟ್ ನೋಡ್ಕೊಂಡು ತಿನ್ನೋಣ ಅಂತ ಪ್ಲಾನ್ ಮಾಡಿದ್ವಿ.
ಫಾಗ್ ನೋಡಪ್ಪ, ನಲ್ಮುಡಿ ವ್ಯೂ ಪಾಯಿಂಟಲ್ಲಿ ಫುಲ್ ಫಾಗು, ಏನು ಕಾಣಿಸ್ತಾ ಇಲ್ಲ ನೋಡ್ರಿ. ಈ ಥರ ಎಲ್ಲ ಫಾಗ್ ಕುಂತ್ಕೊಂಡಿದೆ. ಆ್ಯಕ್ಚುಲಿ ವ್ಯೂ ನೋಡೋಕ್ಕಂತ ಒಂದು ಪ್ಲೇಸ್ ಇದೆ ಮೇಲೆ, ಅಲ್ಲಿ ಕುಂತ್ಕೊಂಡ್ರೆ ವ್ಯೂ ಕಾಣುತ್ತೆ ಆ್ಯಕ್ಚುಲಿ. ಬಟ್ ಏನು ಮಾಡ್ತೀರಿ, ಈಗೆಲ್ಲ ಫಾಗ್ ಆವರಿಸ್ಕೊಂಡ್ಬಿಡುತ್ತೆ, ಯಾವ ವ್ಯೂ ಕಾಣ್ತಿಲ್ಲ. ನಲ್ಮುಡಿ ವ್ಯೂ ಪಾಯಿಂಟಿಗೆ ನಿಂತ್ಕೊಂಡು ವ್ಯೂ ನೋಡ್ಬೋದು. ಫುಲ್ ಫಾಗ್ಗಳು. ಅಲ್ಲೊಂದು ಫಾಲ್ಸ್ ಕಾಣ್ತಿದೆ, ಬಟ್ ನಿಮಗೆ ಕ್ಯಾಮ್ರಾದಲ್ಲಿ ಕಾಣ್ತಿದ್ದಾರೆ ಗೊತ್ತಿಲ್ಲ. ಓಹೋ ನೋಡ್ರಪ್ಪ ನಲ್ಮುಡಿ ವ್ಯೂ ಪಾಯಿಂಟ್. ವಾವ್. ಅದೇನು ನೋಡ್ತಿರಲ್ಲ, ಇದೆಲ್ಲ ಕೇರಳ ಬಾರ್ಡ್ರಲ್ಲಿ ಇರೋದು ಆ್ಯಕ್ಚುಲಿ. ನಾವು ಅಲ್ಲ ಬೆಟ್ಟ ಕಾಣ್ತಿದ್ದಲ್ಲ, ಅದೆಲ್ಲ ಕೇರಳ. ಅದು ಬೆಳಗ್ಗೆ ಬಂದಾಗ ಇದೆಲ್ಲ ಫಾಗ್ ಇತ್ತು, ಇವಾಗೆಲ್ಲ ಫಾಗ್ ಕ್ಲಿಯರ್ ಆಗಿದೆ ನೋಡಿ, ಇಲ್ಲಲ್ಲ. ಬಟ್ ನಲ್ಮುಡಿದು ಹೆಂಗಂದ್ರೆ ಸೆಕೆಂಡು ಚೇಂಜ್ ಆಗ್ತಿದೆ ವ್ಯೂ ಪಾಯಿಂಟಲ್ಲಿ. ಜನ ಬರ್ತಾನೆ ಇದ್ದಾರೆ ಗುರು. ಹಾಯ್. ಈ ನಲ್ಮುಡಿ ವ್ಯೂ ಪಾಯಿಂಟ್ ನೋಡ್ಕೊಂಡ್ಬಿಟ್ಟು ಈಗ ಒಂದು ಚಿನ್ನಕಲ್ಲ ವಾಟರ್ ಫಾಲ್ಸ್ ಅಂತ ಇದೆ. ಹಿಂದೆ ಒಂದು ಬಿರ್ಲಾ ವಾಟರ್ ಫಾಲ್ಸ್ ಅಂತ ಇತ್ತು. ಆ ಬಿರ್ಲಾ ವಾಟರ್ ಫಾಲ್ಸ್ಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಬಿಡ್ತಾ ಇಲ್ಲ ಅಂತ ಈಗ. ಅದಕ್ಕೋಸ್ಕರ ಚಿನ್ನಕಲ್ಲ ವಾಟರ್ ಫಾಲ್ಸ್ ಹೋಗ್ತಾ ಇದೀವಿ. ಬಟ್ ಹಿಂದೆ ನಲ್ಮುಡಿ ವ್ಯೂ ಪಾಯಿಂಟ್ ನೋಡ್ಕೊಂಡ್ ಬರ್ಬೇಕಾದ್ರೆ ನನ್ನ ಕ್ಯಾಮ್ರಾ ತಳಗಡೆ ಬಿದ್ದು ಸ್ವಲ್ಪ ಲೆನ್ಸ್ ಸ್ಕ್ರಾಚ್ ಬಿತ್ತು. ಅದೊಂದು ಸ್ವಲ್ಪ ಬೇಜಾರಾಯ್ತು. ಬನ್ನಿ, ಚಿನ್ನಕಲ್ಲ ವಾಟರ್ ಫಾಲ್ಸ್ ಅಂತಿದೆ, ಅಲ್ಲಿ ಹೋಗ್ಬಿಟ್ಟು ಸಿಗೋಣ. ಚಿನ್ನಕಲ್ಲ ವಾಟರ್ ಫಾಲ್ಸ್ ವಾಲ್ಪಾರೆ ಸಿಟಿಯಿಂದ 14 ಕಿಲೋಮೀಟರ್ ಇದೆ. ಫಾರೆಸ್ಟ್ ಒಳಗೆ ಬರ್ಬೋದು ಸಿಟ್ಟಿರಲ್ಲ. ಕೇಳು ಎಂಟ್ರಿ ಫೀ ಏನು ಏನೋ ಎಂಟ್ರಿ ಫೀ ಇದೆ ಅನ್ಸುತ್ತೆ. ಅವ್ರು ಟಿಕೆಟ್ ಇದೆ. ಎಷ್ಟೋ ಫೀ ಅಂದ 50 ರೂಪಾಯಿ ಅಂದರೆ ಹೆಂಗೆ ನೋಡಪ್ಪ, ಪರ್ ಹೆಡ್ಡಿಗೆ 50 ರೂಪಾಯಿ ಅಂತೆ. ಈ ಥರ ದೇವಸ್ಥಾನಗಳು ತುಂಬ ಅದ ನೋಡಿದ್ರು ಇಲ್ಲಿ. ನೋಡುವ ಇನ್ನೇನು ಇಲ್ಲಿಂದ ಚೆಕ್ ಪೋಸ್ಟಿಂದ 8 ಕಿಲೋಮೀಟ್ರ್ ಇದೆ ಚಿನ್ನಕಲ್ಲ ವಾಟರ್ ಫಾಲ್ಸ್. ಅದಾದ ಮುಂದೆ ನೀರಾವರಿ ಡ್ಯಾಮ್ ಅಂತಿದೆ. ಆ ಪ್ರೈವೇಟ್ ಪ್ಲೇಸ್ ನೋಡಿದ್ರೆ ಆಲ್ಮೋಸ್ಟ್ ನಮ್ಮ ಶೆಡ್ಯೂಲ್ ಪ್ರಕಾರ ಎಲ್ಲ ಮುಗ್ದಂಗೆ ಆಗುತ್ತೆ. ಒಂದೇ ಒಂದು ಮಿಸ್ ಆಗುತ್ತೆ, ಬಿರ್ಲಾ ವಾಟರ್ ಫಾಲ್ಸ್. ಮೇನ್ ಪ್ಲೇಸ್ಗಳು ಏನಿದು ಎಲ್ಲ ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ ನಾವು. ನಲ್ಮುಡಿ ವ್ಯೂ ಪಾಯಿಂಟ್ ಇದೆಲ್ಲ ಅದು ಸಕ್ಕತ್ತಾಗಿದೆ. ಸ್ವಲ್ಪ ಫಾಗ್ ಕ್ಲಿಯರ್ ಆಗಿದ್ರೆ ಮಸ್ತಾಗಿ ಕಾಣೋದಿದೆ. 4-5 ಫಾಲ್ಸ್ಗಳು ಕಾಣೋದು ಅದ್ರ ಮೇಲೆ. ಇದೊಂದೇ ಬೇಸರ ಆಗಿದ್ದು, ವಾಲ್ಪಾರೆ ರೈಡಲ್ಲಿ ಲೆನ್ಸಿಗೆ ಸ್ವಲ್ಪ ಸ್ಕ್ರಾಚ್ ಬಿತ್ತು, ಅದೊಂದೇ ಬೇಜಾರು. ಎಲ್ಲ ಬಿಟ್ಟರೆ ಎಲ್ಲ ರೈಡು ಎಲ್ಲ ಚೆನ್ನಾಗಾಯಿತು, ಲಾಗು ಎಲ್ಲ ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ. ನೋಡೋಣ, ಎಕ್ಸ್ಪೆಕ್ಟ್ ಮಾಡ್ಬಂದು. ಬಟ್ ಇನ್ನೊಂದು ಏನು ಮೆಚ್ಚಬೇಕಂದ್ರೆ ಇಲ್ಲಿ ಬಸ್ಗಳು ಆಟಾಡ್ತಿದ್ದಾವಲ್ಲ, ಗ್ರೇಟ್ಗಳು. ಪ್ರತಿಯೊಂದು ಪ್ಲೇಸಿಗೂ ಹೋಗೋಕ್ಕೂ ಬಸ್ಗಳು ಅದಾವೆ ಇಲ್ಲಿ ಬರ್ಬೇಕಂದ್ರೆ. ನಲ್ಮುಡಿ ವ್ಯೂ ಪಾಯಿಂಟ್ ಹೋದಲ್ಲ, ಅಲ್ಲಿ ಹೋಗ್ಬೇಕಂದ್ರೂ ಬಸ್ ಇದೆ. ನೀರಾಮಾರಿ ಡ್ಯಾಮು, ಚಿನ್ನಕಲ್ಲ ವಾಟರ್ ಫಾಲ್ಸ್ ಹೋಗ್ಬೇಕಂದ್ರೆ ವಾಲ್ಪಾರೆಯಿಂದ ಬಸ್ ಇದೆ. ಬಟ್ ಬಸ್ಗಿನ ನೀವು ಬೈಕೇ ಬೆಟ್ರು, ಬೇಗ ಮುಗಿಸ್ಕೊಂಡ್ಬಿಟ್ಟು ಬರ್ಬೋದಲ್ಲ. ಇಲ್ಲ ಬಸ್ಗೋಸ್ಕರ ವೇಟ್ ಮಾಡ್ಕೊಂತ ಕುಂದಿರ್ಬೇಕಾಗುತ್ತೆ. ಫಾಗ್ ಬರುತ್ತೆ, ಬಿಸಿಲು ಬರುತ್ತೆ, ಮಳೆ ಬರುತ್ತೆ, ಏನು ಹೇಳೋಕ್ಕಾಗ್ತಿಲ್ಲ ಗುರು. ಎಲ್ಲ ವಿಧಿ ಆಟ. ನಾನು ಮುಂದೆ ಒಂದು ಒಳ್ಳೆ ವ್ಯೂ ಇದೆ. ಎಲ್ಲಿ ಹೋದ್ರು ವಾಲ್ಪಾರೆ ತುಂಬ ಬರೀ ವ್ಯೂ ಇದೆ ಗುರು. ಒಂದೊಂದು ಹೆಜ್ಜೆಗೂ ಒಂದೊಂದು ವ್ಯೂ ಕಾಣ್ತಿದೆ ನನಗೆ. ಡಿಫ್ರೆಂಟ್ ವ್ಯೂಸ್ ಒಂದೊಂದು ಕಡೆ. ಮಳೆ ಸ್ಟಾರ್ಟ್ ಆಯಿತು, ಮತ್ತು ಕ್ಯಾಮ್ರಾ ಆಫ್ ಮಾಡೋ ಟೈಮ್ ಬಂತು. 20 minutes later. ಅಪ್ಪ ಫೈನಲಿ ಚಿನ್ನಕಲ್ಲ ವಾಟರ್ ಫಾಲ್ಸ್ ಬಂದಿದ್ವಿ. ಇಲ್ಲಿಂದ ಸ್ಟೆಪ್ಸ್ ಇದೆ, ಇನ್ನು ಇಳ್ಕೊಂಡು ಹೋಗ್ಬೇಕು. ನೋಡೋಣ ಫಾಲ್ಸ್ ವರ್ತಿದೆಯಾ ಇಲ್ಲ ಅಂತ ಹೇಳ್ತೀನಿ, ಇಲ್ಲ ಅಂದರೆ ಸ್ಕಿಪ್ ಮಾಡಂತಾನೆ ಹೇಳ್ತೀನಿ. ವರ್ತಿದೆ ಅಂದರೆ ಬರ್ಬೋದು. ಬಟ್ ಆನ್ ದ ವೇ ಬರ್ತಾ ಪ್ಲೇಸ್ ನೋಡಿದಲ್ಲ, ರೂಟ್ ಇದೆಲ್ಲ ಸಕ್ಕತ್ತಾಗಿದೆ. ಎಲ್ಲಿ ಹೋದ್ರು ನಮಗೆ ಮಳೆ ಬಿಡ್ತಾ ಇಲ್ಲ. ಪೋಸ್ಟ್ ಆಫೀಸ್ ಬರ್ತೀಯ ಸರ್, ಬರೀ ಮನೆ ಲೆಟ್ರ್. ಕ್ಷೇಮವೇ, ನಾನು ಕ್ಷೇಮ, ನಿಂದು ಕ್ಷೇಮ. ತಿನ್ನಕ್ಕೆಲ್ಲ ಏನೋ ಸಿಗ್ತಾ ಇದೆ. ಆದ್ರೆ ಇಲ್ಲಿ ವಾಟರ್ ಫಾಲ್ಸ್ ಎಲ್ಲಿದೆ ಗೊತ್ತಾಗ್ತಿಲ್ಲ ಎಲ್ಲರೂ. ಇಲ್ಲಿಂದ ಏನೋ ನಡ್ಕೊಂಡು ಹೋಗ್ಬೇಕು. ಮುಂದೆ ಮಳೆ ಬರ್ತಾ ಇದೆ. ಏನೋ ಅಲ್ಲಿ ಮುಂದೆ ಹೋಗ್ತಿದಾರೆ ನೋಡಿ ಜನ, ಅಲ್ಲಿ ಮಟ್ಟ ಹೋಗ್ಬೇಕು ಇನ್ನು. ಅಪ್ಪ ಸುತ್ತ ಯಾವ ಥರ ಗ್ರೀನರಿ ಇದೆ, ಕಾಲು ದಾರಿ. ಬಾರೋ ಬೇಗ. ವಾಲ್ಪಾರೆ ಬಾಯ್ ಇಲ್ಲಿದೆ ನೋಡ್ರಿ, ವಾಲ್ಪಾರೆ ಬಾಯ್. ಚಿನ್ನಕಲ್ಲ ವಾಟರ್ ಫಾಲ್ಸ್ நல்லா இருக்கு. ಹೆಂಗ இருக்கு? நல்லா இருக்கு. ಫಾಲ್ಸ್ ಬಂದ್ವಿ. ಜಾತ್ರೆ ಆಗೈತಿ ಇದು. ಚಿನ್ನಕಲ್ಲ ವಾಟರ್ ಫಾಲ್ಸ್ ಆಗಿಲ್ಲ, ಜಾತ್ರೆ ಫಾಲ್ಸ್ ಆಗಿದೆ. ನೀರು ಜಾಸ್ತಿ ಇದೆ, ನೀರು ಜನ ಜಾತ್ರೆ ಆಗೈತೆ ಅಲ್ಗುರು. ಇದು ಚಿನ್ನಕಲ್ಲ ವಾಟರ್ ಫಾಲ್ಸ್ ಅಲ್ಲ, ಜಾತ್ರೆ ಫಾಲ್ಸ್ ಇದು. ಜನ ಜಾಸ್ತಿ ಇದಾರೆ ಇಲ್ಲಿ. ತೋರಿಸ್ತೀನಿ ನೋಡ್ರಿ ಎಷ್ಟು ಜನ ಇದಾರೆ ನೋಡಿ. ಅಪ್ಪ ಚಿನ್ನಕಲ್ಲ ವಾಟರ್ ಫಾಲ್ಸ್. ಬಟ್ ಈ ಥರ ಹಿಂದ್ಬೇಡ್ರಿ, ನಿಂತ್ಕೊಂಡಿದ್ದಾನೆ. ಈ ಥರ ಹಿಂದ್ಕೋಬೇಕು. ನೀರು ಜಾಸ್ತಿ ಆದ್ರೆ ಏನು ಮಾಡ್ತೀವಿ ಗುರು? ಫೋಟೋ ತಕ್ಷಣ ಹೋಗಿ ಲಾಸ್ಟ್ ಫೋಟೋ ಆಗ್ಬಿಡುತ್ತೆ. ಈ ಥರ ಎಲ್ಲ ಹೋಗಕ್ಕೆ ಹೋಗ್ಬೇಡಿ. ಈ ಥರ ಎಲ್ಲ ಹೋದ್ರೆ ಲಾಸ್ಟ್ ಫೋಟೋ ಆಗೈತೆ ನೋಡ್ರಿ, ಅದೇ ಫೋಟೋ ಲಾಸ್ಟ್.
ಬಟ್ ವಾಟರ್ ಫಾಲ್ಸ್ ಬರೋದು ವರ್ತಿಲ್ಲ ಗುರು, ಅಷ್ಟೇನು ಹೇಳ್ಕೊಂಡಂಗೇನು ವಾಟರ್ ಫಾಲ್ಸ್ ಏನಿಲ್ಲ. ಬರಕ್ ಹೋಗ್ಬೇಡಿ. ಚಿನ್ನಗ ವಾಟರ್ ಫಾಲ್ಸ್ ಬಂದ್ರೆ ಆನ್ ದ ವೇ ಬರ್ತಾ ದಾಳಿ ಸಿಕ್ತಲ್ಲ, ಆ ದಾಳಿನೇ ಚೆನ್ನಾಗಿದೆ. ವಾಟರ್ ಫಾಲ್ಸ್ ಚೆನ್ನಾಗಿಲ್ಲ, 50 ರೂಪಾಯಿ ವೇಸ್ಟ್. ಬಟ್ ಈ ತರ ಎಲ್ಲ ಕಲ್ಲುಗಳಿದೆ ತಳಗಡೆ. ಇದು ನೋಡ್ರಿ, ಈ ತರ ಕಿಡ್ ಆಗುತ್ತೆ ಶೂ ಹಾಕೊಂಡ್ರೆ. ಹುಷಾರಾಗಿ ಇದು ಮಾಡ್ಬೇಕು, ಹ್ಯಾಂಡಲ್ ಮಾಡ್ಬೇಕು. ವರ್ತಿಲ್ಲ ಗುರು, ಸುತ್ತ ಗ್ರೀನರಿ ಇದೆಯಲ್ಲ, ನೋಡೋಕ್ಕಾದ್ರೂ ಬರ್ಬೇಕು. ಇದೆಲ್ಲ ಮುಂದೆ ಫುಲ್ ಗಿಡಗಳು ಅದಾವ, ಸಖತ್ತಾಗಿದೆ. ಆದ್ರೆ ಮುಂದೆ ಹ್ಯಾಂಗಿಂಗ್ ಬ್ರಿಡ್ಜ್ ಐತಪ್ಪ, ಒಬ್ಬರೊಬ್ಬ ಚೆನ್ನಾಗಿದೆಯಾ ಇಲ್ಲ ಗೊತ್ತಿಲ್ಲ, ನೋಡೋಣ. ನೋಡ್ರಪ್ಪ ಹ್ಯಾಂಗಿಂಗ್ ಬ್ರಿಡ್ಜ್. ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇಂದ ವ್ಯೂ ಕಾಣುತ್ತೆ ನೋಡ್ರಿ. ಯಾವ್ದು ಭಯ ಆಗ್ತಿದೆ ಗುರು, ಬ್ರಿಡ್ಜ್ ಮೇಲೆ ಇರೋಕ್ಕೆ. ಮೀಟ್ರ್ ಆಫ್ ಆಗ್ತಿದೆ ಯಾಕೋ, ರಿಟರ್ನ್ ಹೋಗ್ಬಿಡ್ತೀನಿ ಇಲ್ಲಿಂದ. ಅಲ್ಲಾಡ್ತಿದೆ ಗುರು, ಭಯ ಆಗ್ತಿದೆ ಸ್ವಲ್ಪ. ನೋಡ್ರಪ್ಪ ಇಲ್ಲಿಂದ ಒಂದು ವ್ಯೂ ಇದೆ, ತೋರಿಸ್ತೀನಿ ನೋಡು, ಬ್ಯಾಕ್ ಕ್ಯಾಮ್ರಾ ಮಾಡಿ. A few moments later. ನೋಡ್ರಪ್ಪ ಕಾಡೆಮೆ ನೋಡ್ರಿ. ಮ್ಯಾಲೆ ಗುರು ಎಷ್ಟು ಮೇಲೆ ಹೆಂಗೆ ನಿಂತ್ಕೊಂಡವನಪ್ಪ, ಕೆಳಗೆ ಬಿದ್ದಿದ್ದವ ಬಾಳದಲ್ಲಿ ಮ್ಯಾಲೆ ಬಿಡೋದು. ಆನೆಗೆ ಬಂದ್ಬಿಡೋಲ್ಲ ಪುನಃ ಇದು ಕಾಡನ್ನೇ ಕಾಣಿಸ್ಕೊಂತು. ಆನೆ ಒಂದು ಕಾಣಿಸ್ಕೊಂಡ್ಬಿಡ್ಲಿ, ಆನೆಗೆ ನವಿಲಿಗೆ ಒಂಥರ ನಂಟಿದೆ ನಮಗೆ. ಅವ್ರು ಅವಾಗ ಕಾಣಿಸ್ಕೊಂತಿರ್ತಾರೆ. ಚಿನ್ನಕಲ್ಲ ವಾಟರ್ ಫಾಲ್ಸ್ ನೋಡ್ಕೊಂಡ್ಬಿಟ್ಟು ರಿಟರ್ನ್ ಈಗ ನೀರಾಮಾರಿ ಡ್ಯಾಮ್ ಅಂತ ಒಂದು ಡ್ಯಾಮ್, ಆ ಡ್ಯಾಮ್ ನೋಡಕ್ ಹೋಗ್ತಾ ಇದ್ವಿ ರಿಟರ್ನ್ಗೆ. ಚಿನ್ನಕಲ್ಲ ವಾಟರ್ ಫಾಲ್ಸ್ ನೋಡ್ಕೊಂಡು ಅಲ್ಲಿ ನೀರೇ ಇರೋದು ನೀರಾಮಾರಿ ಡ್ಯಾಮ್. ಇಲ್ಲಿಂದ ಒಂದು 7 ಕಿಲೋಮೀಟರ್ ಒಂದು ಹೋಗ್ಬಿಟ್ಟು ಅಲ್ಲಿ ಒಂದು ಲೆಫ್ಟ್ ಹೋಗ್ಬೇಕು. ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ಮಳೆ ಬರ್ತದೆ, ಕ್ಯಾಮ್ರಾ ಆಫ್ ಮಾಡಿದ್ರೆ ಮಳೆ ನಿಲ್ತದೆ. ವಿಡಿಯೋ ಮಾಡೋಣ ಅಂತ ಕ್ಯಾಮ್ರಾ ತೆಗೆದಿರ್ತೀನಿ, ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ. ವಾಲ್ಪಾರೆಗೆ ವ್ಯೂ ನೋಡೋಕ್ಕಿನ ಈ ತರ ರೋಡ್ ಮುಂದೆ ರೋಡ್ ಈ ತರ ರೋಡ್ಗಳು ಅವಲ್ಲ, ಸೀನಿಕ್ ರೋಡ್ಗಳವ. ಎಲ್ಲ ಕಡೆ ಕಾಫಿ ಟೀ ಗಿಡನೇ ಕಾಣ್ತಿರೋದು. ಮಳೆ ಸ್ಟಾರ್ಟ್ ಆಯ್ತು, ಮತ್ತೆ ಕ್ಯಾಮ್ರಾ ಆಫ್ ಮಾಡ್ತೀನಿ. ನೀರಾಮಾರಿ ಡ್ಯಾಮ್ ಹತ್ರ ಸಿಗೋಣ ಮತ್ತೆ. 75 years later. ಇಲ್ಲಿ ನೋಡ್ತಿರಲಪ್ಪ ನೀರಾಮಾರಿ ಡ್ಯಾಮ್. ಬಟ್ ಮುಂದೆ ಒಂದು ವ್ಯೂ ಇದೆ, ಅದೊಂದು ವ್ಯೂ ನೋಡ್ತೀವಿ. ಆಕ್ಚುಲಿ ಡ್ಯಾಮ್ ಇದು ನೀರು ಹರಿದೋಗ್ಬಿಟ್ಟು ಅಲ್ಲೊಂದು ವ್ಯೂ ಇದೆ, ಲೋ ಪಾಯಿಂಟ್ ವ್ಯೂ ಒಂದಿದೆ. ಅಲ್ಲಿ ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ ಅಂತ. ಬಟ್ ಅಲ್ಲಿ ಒಳಗೆ ಸ್ಟೆಪ್ಸ್ ಇದೆ, ಅಲ್ಲಿ ಲಾಕ್ ಮಾಡಿದ್ದಾರೆ ನೋಡಿ, ಇಲ್ಲಿ ಹಾಕಿದೆ. ಇದು ಒಳಗೆ ಹೋಗಿದ್ರೆ ಅಲ್ಲಿ ನೋಡ್ಕೊಂಡ್ಬಿಟ್ಟು ಬರ್ಬೋದು. ತಳಗಡೆ ಸ್ಟೆಪ್ಸ್ ಕಾಣ್ತಿದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಬರ್ಬೋದಿತ್ತು. ಬಟ್ ಯಾರನ್ನ ಬಂದ್ ಮಾಡಿದ್ದಾರೆ, ಯಾಕೆ ಗೊತ್ತಿಲ್ಲ. ನೀರಾಮಾರಿ ಡ್ಯಾಮ್ದು ಲೋ ಅಲ್ಲಿ ಸಿಗುತ್ತೆ ಅಂತ ವ್ಯೂ ಸಿಗುತ್ತೆ. ಬನ್ನಿ ಇಲ್ಲಿದೆ ತೋರಿಸ್ತೀನಿ. ನನ್ನ ಮುಂದೆನೇ ಹರಿತಾ ಇದೆ, ಹೆವಿ ಫೋರ್ಸ್ಫುಲ್ ಆಗಿ ಹರಿತಿದೆ ಗುರು. ಇದಕ್ಕೆ ಬಿದ್ದಿದೆ, ಹೋದ್ಲಿ ಕ್ಯಾಮ್ರಾ ಹೋಯ್ತು. ಮತ್ತೆ ಭೇಟಿಯಾಗೋಣ. ನಮಸ್ತೆ.